ನಮ್ಮ ಸ್ಯಾಂಡಲ್ವುಡ್ಗೆ ಮುದ್ದಾದ ಗೊಂಬೆ ಒಬ್ಬರು ಎಂಟ್ರಿ ಕೊಡ್ತಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ದುನಿಯಾ ವಿಜಯ್ ಅವರ ಮಗಳು. ಅದು ಕೂಡ ಅವರ ಚಿತ್ರದ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಡ್ತೀನಿ. ಮೇಡಮ್, ನಿಮ್ಮ ತಂದೆ ಚಿತ್ರದ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ ಅಂತ ನಿಮಗೆ? ಖುಷಿನ ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ. ತುಂಬ ಸಂತೋಷ ಇದೆ. ನನಗೆ ಹಬ್ಬ ಇವತ್ತು, ಯುಗಾದಿ ಹಬ್ಬ ಇವತ್ತು. ನನಗೆ ಮುಹೂರ್ತ ಆಗಿರೋದೊಂದು ಸಂತೋಷ, ಅದು ಮುಹೂರ್ತದೊಂದು ಸಂತೋಷ. ಮತ್ತು ಈ ದಿನಕ್ಕಾಗಿ ನಾವು ಕಾಯ್ತಿದ್ವಲ್ಲ, ಮುಹೂರ್ತ ಆಗುತ್ತೆ, ಸಿನಿಮಾ ಶುರುವಾಗುತ್ತೆ. ಯಾಕೆ ನಮ್ಮ ಕನಸು, ನಮ್ಮ ಆಸೆಗಳೆಲ್ಲ ಆಗಿರುತ್ತಲ್ಲ. ಸೊ ಹಾಗಾಗಿ ತುಂಬ ಸಂತೋಷ ಇದೆ ಇವತ್ತು. ಅಂದರೆ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತೀರ ಅಂತ ಗೊತ್ತಿತ್ತು, ಅದು ಕೂಡ ನಿಮ್ಮ ತಂದೆ ಚಿತ್ರ ಮೂಲಕನೇ ಎಂಟ್ರಿ ಕೊಡ್ತೀರಾ. ಫಸ್ಟ್ ಫಿಲ್ಮಲ್ಲೇ ಈ ಥರ ಒಂದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಏನಾದರೂ ಒಂದು ಐಡಿಯಾ ಇದ್ದಿತ್ತ ನಿಮಗೆ ಅಂತ? ಐಡಿಯಾ ಖಂಡಿತ ಇರಲಿಲ್ಲ. ನಾನು ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡ್ತಾಯಿದ್ದೆ. ಸೊ ಆವಾಗ ಈ ಸಿನಿಮಾ ಕೆಲಸ ನಡೀತಿತ್ತು, ಅಂದರೆ ಈಗ VK29 ಸಿನಿಮಾ ಕೆಲಸ ನಡೀತಿತ್ತು. ಸೊ ಆವಾಗ ಈ ಪಾತ್ರ ಅಂತ ಬಂದಾಗ ಜಡೇಶ್ ಸರ್ ಅಪ್ಪ ಹತ್ರ ಮಾತಾಡಿ, ಅಪ್ಪ ಅದನ್ನು ನನಗೆ ಹೇಳಿದ್ರು. ಸೊ ನನಗೆ ಸೂಕ್ತವಾದಂಥ ಪಾತ್ರ ಅನ್ನಿಸ್ತು ನನ್ನ ಲಾಂಚ್ಗೆ, ಒಂದು ನಟಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಅಥವಾ ಒಂದು ಒಳ್ಳೆ ಪರ್ಫಾರ್ಮರ್ ಆಗಿ ಗುರುತಿಸ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಈ ಪಾತ್ರನ ಮಾಡ್ತಿದ್ದೀನಿ. ವಿಜಯ್ ಸರ್ ನಿಮ್ಮ ಹತ್ರ ಬಂದು ಈ ಥರದೊಂದು ಪಾತ್ರ ಇದೆ ಮಾಡು ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಆ ಸಿಚುವೇಶನ್ನಲ್ಲಿ? ನಾನು ತುಂಬ ಖುಷಿ ಆಯಿತು ನನಗೆ. ಬಿಕಾಸ್ ನಮಗೆ ಒಳ್ಳೊಳ್ಳೆ ಪಾತ್ರಗಳು ಮುಖ್ಯ ಅಲ್ವಾ. ಸೊ ಅದು ನಟಿ ಆಗಬೇಕನ್ನೋದು ನನ್ನ ಆಸೆ ಆಗಿದೆ. ಸೊ ಹಾಗಾಗಿ ನನಗೆ ಇದು ಸಿಕ್ಕಿದಾಗ ತುಂಬ ಸಂತೋಷ ಆಯಿತು. ನಿಮಗೂ ಒಬ್ಬರು ಇನ್ಸ್ಪಿರೇಷನ್ನು, ಇವ್ರು ನನಗೆ ಇನ್ಸ್ಪಿರೇಷನ್ ಅಂತಿದ್ರೆ ಯಾರು ಅಂತ ನಟಿಯಲ್ಲಿ? ನಾನು ಒಬ್ಬರು ನಟಿ ಹೆಸರು ತೊಗೊಳ್ಳೋದು ತುಂಬ ಕಷ್ಟ. ಬಿಕಾಸ್ ಪ್ರತಿಯೊಬ್ಬರಲ್ಲೂ ಅವ್ರವ್ರದ್ದೇ ಆದಂಥ ಒಂದು ವಿಭಿನ್ನತೆ ಇರುತ್ತೆ. ತುಂಬ ಎಲ್ಲರಿಂದನೂ ನಾನು ಇನ್ಸ್ಪೈರ್ ಆಗಿದ್ದೀನಿ. ಪ್ರತಿಯೊಬ್ಬರು ನಮ್ಮ ಕನ್ನಡದ ಎಲ್ಲ ನಟಿಯರನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಒಬ್ಬೊಬ್ಬರ ಹತ್ರ ಒಂದೊಂದು ತೊಗೊಂಡು ತುಂಬ ಇನ್ಸ್ಪೈರ್ ಆಗಿರ್ತೀವಿ. ಈ ಚಿತ್ರದಲ್ಲಿ ನಿಮ್ಮನ್ನು ನಾವೊಂದು ಅಭಿಮಾನಿಗಳು ಯಾವ ರೀತಿ ನೋಡ್ಬೋದು ಅಂತ? ನಾನು ಅದ್ರ ಬಗ್ಗೆ ಹೇಳೋಂಗಿಲ್ಲ. ಅದನ್ನು ನಮ್ಮ ನಿರ್ದೇಶಕರು ಹೇಳ್ತಾರೆ, ಅವರು ರಿವೀಲ್ ಮಾಡ್ತಾರೆ. ಸದ್ಯಕ್ಕೆ ನಾನು ಅದನ್ನೇನು ಹೇಳೋಂಗಿಲ್ಲ. ನಿಮಗೂ ಒಂದು ಪಾತ್ರ ಅಂತ ಇದ್ದರೆ, ನಾನು ಈ ಥರದ್ದೊಂದು ಪಾತ್ರ ಮಾಡಬೇಕು, ಈ ಥರದ್ದೊಂದು ನನಗೆ ಒಂದು ಡ್ರೀಮ್ ಇದೆ ಅಂತ ಇದ್ದರೆ ಯಾವ ಪಾತ್ರ ಅಂತ ನಿಮಗೆ ಪರ್ಸ್ನಲ್ ಆಗಿ ಒಂದು ಇಷ್ಟ ಆಗುತ್ತೆ, ಈ ಥರ ಮಾಡಬೇಕಂತ ಆಸೆ ಇದ್ದರೆ ಯಾವುದು ಅಂತ? ನಾನು ಹೊಸಬಳಾಗಿರೋದ್ರಿಂದ, ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮಗೆ ಎಲ್ಲ ಥರ ಪಾತ್ರ, ಒಂದು ನಟಿಗೆ ಎಲ್ಲ ಥರದ್ದು ಮಾಡಬೇಕನ್ನೋ ಆಸೆ ಇರುತ್ತೆ. ಸೊ ನನಗೂ ಹಾಗೆ ಯಾವ ಥರ ಪಾತ್ರ ಕೊಟ್ಟರು ಸರಿ. ನಾನು ಇನ್ನೂ ತುಂಬ ಸಮಯ ಬೇಕು, ನಾನು ಆ ಥರ ನಿಮಗೆ ಉತ್ತರ ಕೊಡಬೇಕು ಅಂದರೆ. ಅಂದರೆ ನಿಮಗೆ ವಿಜಯ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದರು. ಯಾವ ರೀತಿ ಅಂದರೆ ನೀವು ಪ್ರತಿಯೊಂದು ಕೂಡ ನೀವು ಮಾತಾಡೋ ಕೂಡ ಅವ್ರನ್ನೇ, ಅವ್ರ ಪಕ್ಕ ಇದ್ದರೆ ಕೂಡ ನಂಗೆ ಒಂದಿಷ್ಟು ಧೈರ್ಯ ಬರುತ್ತೆ ಆ ಥರದ್ದೆಲ್ಲ ಅಂತ ಇದ್ದರೆ, ಸೆಟ್ಟಲ್ಲಿ ಕೂಡ ಅವ್ರು ಇದ್ರೇ ನಿಮ್ಗೆ ಧೈರ್ಯ ಬರುತ್ತೆ, ಈ ಮುಂದೆ ಯಾವ ರೀತಿ ಇರುತ್ತೆ ಅಂತ? ಖಂಡಿತ ನನಗೆ ಅವರಿದ್ರೇ ಧೈರ್ಯ. ಅವರು ಯಾಕೆಂದರೆ ಅವರು ಇಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಿರ್ತಾರೆ, ನೀನು ಮಾಡು, ನಿನ್ನ ಕೈಲಿ ಆಗತ್ತೆ, ಕಮ ಒಂದು ಊಟ ಅಂತ. ಹಂಗಾಗಿ ಅವರಿದ್ದರೆ ನನಗೆ ತುಂಬ ಧೈರ್ಯ, ಯಾವ ಭಯನೂ ಇಲ್ಲ. ನನಗೆ ಅವರಿದ್ದಷ್ಟು ಖುಷಿ, ಯಾಕೆಂದರೆ ಧೈರ್ಯ ನನಗೆ. ನಾನೊಂದು ಹೊಸಬಳು, ನನಗೆ ನನ್ನದೇ ಒಂದಷ್ಟು ಡೌಟ್ಸ್ ಇರುತ್ತೆ. ಆಗ ಅಪ್ಪ ಇದ್ದಾಗ ನನಗೆ ತುಂಬ ಧೈರ್ಯ. ಅಂದರೆ ಈ ಚಿತ್ರಕ್ಕೆ ನಿಮ್ಮ ತಯಾರಿ ಯಾವ ರೀತಿ ಇದ್ದಿತ್ತು ಅಂತ? ಸರ್, ಪೂರ್ವ ತಯಾರಿಗಳು ನಡೀತಿದೆ. ಫಿಟ್ನೆಸ್ ಆಗಿರ್ಬೋದು ಅಥವಾ ನಟನೆಯ ತರಬೇತಿಗಳು, ಅಂದರೆ ಪಾತ್ರಕ್ಕೆ ಸೂಕ್ತವಾದಂಥ ಒಂದು ತಯಾರಿ ನಡೀತಾನೆ ಇದೆ. ಸೊ ಮತ್ತು ಅನುಪಮ್ ಖೇರ್ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಕೂಡ ಮುಗಿಸ್ಕೊಂಡು ಬಂದೆ. ಇಲ್ಲಿ ಥಿಯೇಟ್ರಲ್ಲೂ ಕೆಲಸ ಮಾಡಿದೆ. ಹಾಗೆ ನೀನಾಸಮ್ ಟೀಚರ್ ಒಬ್ಬರು ನನಗೆ ಈ ಪಾತ್ರಕ್ಕೋಸ್ಕರ ತುಂಬ ಟ್ರೈನ್ ಮಾಡಿದ್ರು. ಇನ್ನು ಜಡೇಶ್ ಅವ್ರ ಬಗ್ಗೆ ನಾವೇನು ನೀವು ನೋಡಿರ್ತೀರ ಅವ್ರ ಚಿತ್ರಗಳನ್ನೆಲ್ಲ. ಇದರಲ್ಲಿ ನನ್ನ ಚಿತ್ರಕ್ಕೆ ಅವರು ಡೈರೆಕ್ಷನ್ ಮಾಡ್ತಾರೆ ಅಂದಾಗ, ಅದು ನಿಮ್ಮ ಮೊದಲನೇ ಚಿತ್ರ, ಈ ಥರದ್ದೊಂದು ಗಳಿಗೆ ಕೂಡು ಬಂದಾಗ ಅವಾಗ ಏನು ಅನಿಸ್ತು ಅಂತ? ಜಡೇಶ್ ಸರ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಬಿಕಾಸ್ ನೀವೆಲ್ಲ ನೋಡಿದ್ದೀರ ಅವ್ರ ಸಿನಿಮಾಗಳಾಗಿರ್ಬೋದು ಅಥವಾ ಅವ್ರ ಬರವಣಿಗೆ ಆಗಿರ್ಬೋದು. ಅಂಥ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಅವರು ಕೂಡ ಅಂದರೆ ಒಂದು ಅದ್ಭುತವಾದಂಥ ಪಾತ್ರ ನನಗೆ ಕೊಟ್ಟಿದ್ದಾರೆ. ತುಂಬ ಸಂತೋಷ ಇದೆ. ನಿಮ್ಮನ್ನು ಪ್ರೀತಿಸೋರಿಗೆ, ನಿಮ್ಮ ತಂದೆಯವ್ರನ್ನ ಅಭಿಮಾನಿ ಪ್ರೀತಿಸೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಂತ ಈ ಸಂದರ್ಭದಲ್ಲಿ? ಒಂದು ಸುಖ ಸಂದರ್ಭ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ. ಅಂದರೆ ಒಂದು ಮುಹೂರ್ತ ಆಗಿದೆ ಸಿನಿಮಾದ್ದು, ನೀವು ಕೂಡ ಎಂಟ್ರಿ ಕೊಡ್ತಿದ್ದೀರಾ ನಾಯಕ ನಟಿಯಾಗಿ, ಏನು ಹೇಳ್ತೀರಾ ಅಂತ? ತಂದೆಗೆ ತೋರಿಸಿದಂಥ ಪ್ರೀತಿ ನನಗೂ ತೋರಿಸಿ, ನೀವೆಲ್ಲ ಹೇಗೆ ಅವ್ರನ್ನ ಒಪ್ಕೊಂಡ್ರೋ ಹಾಗೆ ನನ್ನನ್ನು ಒಪ್ಕೊಳ್ಳಿ ಅಂತ ಹೇಳೋದು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.